ಯುಗಾದಿ ಹಬ್ಬದ ಮಹತ್ವ ಏನು ಅಂತ? ಚರಾಭವನಾಮ ಅಂತಕ್ಕಂಥ ಹೆಸರಿನ ಸಂವತ್ಸರ ನಾವು ಈ ವರ್ಷ ಪ್ರವೇಶ ಮಾಡತಕ್ಕಂಥದ್ದು. ಈ ಸಂವತ್ಸರದಲ್ಲಿ ಒಂದು ವಿಶೇಷವಾದಂತಹದ್ದಿದೆ. ಈ ಸಂವತ್ಸರದಲ್ಲಿ ಏನಪ್ಪಾ ಅಂದ್ರೆ ಅಧಿಕ ಮಾಸದಿಂದ ಕೂಡಿರತಕ್ಕಂಥದ್ದು. ಈಗ ಪಂಚಾಂಗ ಶ್ರವಣನ ಯುಗಾದಿ ಹಬ್ಬದ ದಿವಸ ಯಾಕೆ ಮಾಡ್ತೀವಿ ಅಂತ? ಯುಗಾದಿ ಹಬ್ಬದ ದಿವಸ ಮಾಡಬೇಕು ಅಂತ ಹೇಳಿದ್ರು. ನಿರಂತರವಾಗಿ 365 ದಿವಸ ಮಾಡಿ ಅಂತಂದ್ರು. ನಮ್ಮಲ್ಲಿ ಬಹಳ ಅದ್ಭುತವಾದಂತಹ ಒಂದು ಪದ್ಧತಿ ಪರಂಪರೆ ಇದೆ. ತಿಥೇಶ್ಚ ಶ್ರಿಯಮಾಪ್ನೋತಿ ಭಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯ ಸಿದ್ಧಸ್ತು ಪಂಚಾಂಗ ಫಲಮುತ್ತಮಂ ಅಂತಂದ್ರೆ ಈ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ನಿರಂತರ ಯುದ್ಧಾಸಕ್ತರಾಗಿರುವರು. ಆಗಲೇ ನಾವು ಯುದ್ಧದ ಅನುಭವ ಮತ್ತು ಅದರಿಂದ ಆಗ್ತಕ್ಕಂಥ ತೊಂದರೆ ಅನುಭವಿಸ್ತಾ ಇದ್ದೀವಿ ನೋಡಿ. ಮುಖ್ಯವಾಗಿ 2 ರೀತಿಯಲ್ಲಿ ನಾವು ಹೊಸ ವರ್ಷದ ಗಣನೆ ತಗೊಳ್ತೀವಿ. ಒಂದು ಚಾಂದ್ರಮಾನ ಯುಗಾದಿ ಆದರೆ ಇನ್ನೊಂದು ಸೌರಮಾನ. ಏನಪ್ಪಾ ಚಾಂದ್ರಮಾನ? 12 ರಾಶಿಗಳ ಮೊದಲನೇದಾಗಿ ಮೇಷರಾಶಿ. ಹೌದು, ಮೇಷರಾಶಿಯವರದ್ದು ಅದ್ಭುತವಾದಂಥ ಸಂವತ್ಸರ ಇದಾಗಿರುತ್ತೆ. ಬಹಳಷ್ಟು ದಿವಸಗಳಿಂದ ಇದ್ದಂಥ ಕನಸುಗಳಿಗೆ ಈ ವರ್ಷ ನನಸಾಗಿ ಅವರ ಮನಸ್ಸಿನ ಆಸೆಗಳು ಪೂರೈಸಿ ತೃಪ್ತಿಕರವಾದ ಆರೋಗ್ಯಪೂರ್ಣವಾದಂತಹ ಜೀವನ ಕಾಣೋದ್ರಲ್ಲಿ ಸಂಶಯ ಇಲ್ಲ. ಗುರುಗಳ ಈಗ ಪಂಚಾಂಗ ಅಂದ್ರೆ ಏನು? ಇವತ್ತಿನ ಕಾಲಮಾನಕ್ಕೆ ಅದ್ಭುತವಾದಂತಹ ಪ್ರಶ್ನೆ. ಪಂಚಾಂಗ ಇದೊಂದು ಸರಳವಾದಂತಹ ಸಂಸ್ಕೃತ ಶಬ್ದ. 5 ಅಂಗ. ಈ ವರ್ಷ ನಾವು ಆಗ್ಲೇ ಮಾತಾಡಿದ ಹಾಗೇನೆ ಯುದ್ಧ ನಡೀತಾ ಇದೆ, ಒಂಥರ ವರ್ಲ್ಡ್ ವಾರ್ 3 ಅಂತಾನೆ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಇದರ ಎಫೆಕ್ಟ್ ನಮ್ಗೇನು ಇರೋದಿಲ್ವಾ ಅಥವಾ ಮುಂದೆ ಏನಾಗ್ಬೋದು ಅಂತ? ಯು ವಾಂಟೆಡ್ ಆನ್ಸರ್ ಇನ್ ಲಾಜಿಕಲ್ ಅಸ್ಟ್ರಾಲಾಜಿಕಲ್? ಎರಡೂ.